ಚಾಮುಂಡೇಶ್ವರಿ, ಸೊಂಬ ನಿಸೊಂಬರನ್ನು ಚಂಡ ಹಾರಿಸಿ ಚಾಮುಂಡಿ ಎನಿಸಿಕೊಂಡ ನಿನಗೆ ಈ ಜಗದ ಭಂಡರು ಕಾಣಿಸುವುದಿಲ್ಲವೇನಮ್ಮ ಈ ನಿನ್ನ ಕಣ್ಣಿಗೆ? ನನ್ನ ಮನೆತನದ ಜ್ಯೋತಿಯನ್ನು ಸ್ಮಶಾನ ಮಾಡಿದ ಭಂಡಗೌಡನಿಗೆ ರುಂಡ ಹಾರಿಸುವುದಕ್ಕೆ ಎಂದು ಬರುವೆ ಅಮ್ಮ ಈ ಧರೆಗೆ. ತಾಯಿ ಚಾಮುಂಡೇಶ್ವರಿ, ಇನ್ನು ಮೇಲೆ ಈ ಬಡವ ಬದುಕಬೇಕಾದರೆ ಕಟ್ಟಿಗೆ ಮಾರಿ ಹೊಟ್ಟೆ ತುಂಬಿಸಿಕೊಳ್ಳಬೇಕು. ಅಪ್ಪಾಜಿ ಅಪ್ಪಾಜಿ, ಹಿಂಗೇಕೆ ಕಟ್ಟಿಗೆಯ ಹೊರಿಯನ್ನು ಹೊತ್ತುಕೊಂಡು ಎಲ್ಲಿಗೆ ಹೊರಟಿ? ಕಂದ, ರಣವಿಕ್ರಮನ ಗುಡಿಸಲಿದ್ದಲ್ಲಿದ್ದ ದವಸದ ಆನೆಗಳು ತೀರಿ ಹೋಗಿವೆ. ಅವನು ಬರುವ ತನಕ ನಾವು ಬದುಕಬೇಕಾದರೆ ಕಟ್ಟಿಗೆ ಮಾರಿ ಹೊಟ್ಟೆ ತುಂಬಿಸಿಕೊಳ್ಳಬೇಕಪ್ಪ. ಹೊಟ್ಟೆ ತುಂಬಿಸಿಕೊಳ್ಳೋಣ ಇದೆ ಹಾಡಿನಲ್ಲಿ. ಅಮ್ಮ, ನೀನು ಬದುಕಿದ್ದರೆ ನಮಗೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲಮ್ಮ, ಬರ್ತಿರ್ಲಿಲ್ಲ. ನಿನ್ನನ್ನು ಕಳ್ಕೊಂಡು ಕಂಗಲಾದ ಈ ತಬ್ಬಲಿಗೋಳನ್ನು ಯಾರು ಕೇಳುತ್ತಾರೆ ತಾಯಿ, ಯಾರು ಕೇಳುತ್ತಾರೆ? ಇನ್ಯಾರು ಕೇಳುತ್ತಾರೆ ಕಂದ ನಮ್ಮ ಗೋಳನ್ನು? ಸತ್ತು ಸ್ವರ್ಗ ಸೇರಿದ ನಿನ್ನ ತಾಯಿ ನೆನಪು ತೆಗೆದರೆ ಖಂಡಿತ ನಾನು ಬದುಕಲಾರೆ ಕಂದ. ಪಾಲಿಗೆ ಬಂದಿದ್ದು ಪಂಚಾಮೃತವೆಂದು ತಿಳಿದು ಪಟ್ಟಣಕ್ಕೆ ಹೋಗಿ ಕಟ್ಟಿಗೆ ಮಾರಿ ಬರುತ್ತೇನೆ ಕಂದ. ಅಪ್ಪಾಜಿ, ನೀನು ಅಂದಂಗೆ ನಾನು ಪಟ್ಟಣಕ್ಕೆ ಬರ್ತೀನಪ್ಪಾಜಿ. ಬೇಡ ಕಂದ ಬೇಡ, ನೀನಿನ್ನೂ ಚಿಕ್ಕವನು. ಇಲ್ಲಿಂದ ಪಟ್ಟಣ ಬಹು ದೂರವಿದೆ. ಆದಷ್ಟು ಬೇಗ ಕಟ್ಟಿಗೆ ಮಾರಿ ನಿನಗೆ ತಿನ್ನಲಿಕ್ಕೆ ಏನಾದರೂ ತರುತ್ತೇನೆ ಕಂದ. ನೀನು ಇಲ್ಲೇ ಇರು. ನಿಂತ್ಕೋ ಅಪ್ಪಾಜಿ, ನಾನು ಬರ್ತೀನಿ. ನೀನು ಎಲ್ಲಿಗೆ ಹೊಂಟ್ರಿ? ಅಪ್ಪಾಜಿ ಅಪ್ಪಾಜಿ, ಏ ಯಾರು ನೀನು? ಇಲ್ಲಿಗೇಕೆ ಬಂದಿ? ಓ ನೀಚಗೌಡ, ಬಿಟ್ಟು ಬಿಡು ನನ್ನ ಮಗನನ್ನು. ಬಿಟ್ಟು ಬಿಡಬೇಕು ಅನ್ನೋ ಕುನ್ನಿ, ಅದು ಎಂದಿಗೂ ಸಾಧ್ಯ ಇಲ್ಲ. ನಿನ್ನ ಮಗನನ್ನು ಕೊಂದು ಹಾಕ್ತೀನಿ. ಅಪ್ಪಾಜಿ, ಈ ಗೌಡ ನನ್ನನ್ನು ಕೊಂದು ಹಾಕುತ್ತಿದ್ದಾನೆ. ಮೊದಲು ನನ್ನನ್ನು ಬಿಡಿಸಿಕೊಳ್ಳಿ. ಕುಮಾರ, ನಿನಗೇನು ಆಗುವುದಿಲ್ಲ, ನಾನಿದ್ದೇನೆ, ಧೈರ್ಯದಿಂದ ಇರು. ಲೇ ಸೊಕ್ಕಿನ ಗೌಡ, ಬಿಟ್ಟು ಬಿಡು ನನ್ನ ಮಗನನ್ನು. ಹೆದರಿಸಬೇಡ, ನನ್ನ ಮಗನೊಂದಿಗೆ ಇದು ಮಾಡಬೇಡ. ಇದೇ ಕುಡಿಗಲಿನಿಂದ ನಿನ್ನ ಹೊಟ್ಟೆ ಹರಿದು ಹಾಕುವೆ. ಲೇ ಧರ್ಮ, ಮುಂದೆ ಬರಬೇಡ. ಮುಂದೆ ಬಂದಿದ್ದಾದ್ರೆ ನಿನ್ನ ಮಗನ ಕತ್ತವನ್ನು ಕತ್ತರಿಸುವುದು ಖಂಡಿತ. ಲೇ ಗೌಡ, ನನ್ನ ಮಗವಿನ ಕುತ್ತಿಗೆಗೆ ಕತ್ತಿ ಹಚ್ಚಿದರೆ ಇದೇ ಕುಡುಗೋಲಿನಿಂದ ನಿನ್ನ ನೆತ್ತಿ ಕಡ್ದು ಹಾಕುವೆ. ಹೀಗೇಕೆ ಹೇಡಿಯಂತೆ ಕಾಡಿಗೆ ಓಡಿ ಬಂದು ನನ್ನ ಮಗನನ್ನು ಹಿಡಿದುಕೊಂಡಿರುವೆ? ಹಿಡಿದುಕೊಳ್ಳಬೇಕು ಧರ್ಮ, ಹಿಡಿದುಕೊಳ್ಳಬೇಕು. ನಿಮ್ಮಂತ ಹುಲಿ ಜೊತೆ ಬೇಟೆಯಾಡಬೇಕಾದ್ರೆ ಹುಲಿ ಮರಿಯನ್ನು ಹಿಡಿದುಕೊಂಡೇ ಮುಂದೆ ಆಟ ಆಡಿಸ್ತಾನೆ ಈ ನಂಜೇಗೌಡ. ಲೇ ಸೊಕ್ಕು ತುಂಬಿದ ಸೌಕಾರ, ದಿಕ್ಕು ತಪ್ಪಿನಂತೆ ಮಾತನಾಡಬೇಡ. ನನ್ನೊಂದಿಗೆ ಬಂಟತ್ತಿಗೆ ತೋರಿಸಿದರೆ ಹೊರಟು ಹೋಗುವುದು ನೀನಲ್ಲ, ನಿನ್ನ ಹೆಣ ಅಂತ ತಿಳ್ಕೊ ಮಗನ. ನಾವೇನು ನಿನಗೆ ತಪ್ಪು ಮಾಡಿದೆವು? ತಪ್ಪು ಮಾಡಿದಾನೆ ಧರ್ಮ, ನಿನ್ನ ತಮ್ಮ ತಪ್ಪು ಮಾಡಿದಾನೆ. ನನ್ನ ಮನೆಗೆ ಬಂದು ಸಡ್ಡು ಹೊಡೆದು ನನ್ನ ತಂಗಿಗೆ ಕರೆದುಕೊಂಡು ಹೋಗಿದ್ದಾನೆ ನಿನ್ನ ತಮ್ಮ. ಈಗ ಅದೇ ಸೇಡಿಗಾಗಿ ಈ ಕಾಡಿಗೆ ಬಂದಿರುವೆ. ಸುಮ್ಮನೆ ನೀನು ನನ್ನ ತಂಗಿಯನ್ನು ಕರೆದುಕೊಂಡು ತಂದು ನನ್ನನ್ನು ಒಪ್ಪಿಸಿದಾದರೆ ಸರಿ, ಇರದಿದ್ದರೆ ಇದೇ ಕಾಡಿನಲ್ಲಿ ಸುಟ್ಟು ಹಾಕುತ್ತೀನಿ. ಲೇ ಕೆಟ್ಟ ಕುಣ್ಣಿ, ಸುಟ್ಟು ಹಾಕುವುದಕ್ಕೆ ನೀನೊಬ್ಬನೇ ಸೂರ್ಯನೆಂದು ತಿಳಿದುಕೊಳ್ಳಬೇಡ. ನಿನ್ನಂತ ಸೂರ್ಯನಿಗೆ ಸರದಾರನಾಗಿ ನನ್ನ ತಮ್ಮ ಒಳ್ಳೆಯ ಕೆಲಸವನ್ನೇ ಮಾಡಿದ್ದಾನೆ. ಅಂದ್ರೆ ನಿನ್ನ ಮಾತಿನ ಅರ್ಥ? ಈ ಮಾತಿನ ಅರ್ಥ ತಿಳಿದ ವ್ಯರ್ಥ ಮಾತನಾಡುವ ಹುಚ್ಚಗೌಡ,
ಹಿಂದೆ ನೀನು ನನ್ನ ತಮ್ಮನ ಹೆಂಡತಿಯ ಮೇಲೆ ಮನಸ್ಸು ಮಾಡಿದ ಮರ್ಮ ಈಗ ನನ್ನ ತಮ್ಮನಿಗೆ ತಿಳಿದಿದೆ. ಈಗ ಅದೇ ಸೇಡಿಗಾಗಿ ನನ್ನ ತಮ್ಮ ನಿನ್ನ ತಂಗಿಯನ್ನು ತಂದಿರಬಹುದು. ಇದನ್ನು ತಿಳಿದು ನನ್ನ ಮೇಲೆ ವೈರತ್ವ ಕಟ್ಟಕೊಳ್ಳಬೇಡ. ತಮ್ಮನೆ ಬಿಟ್ಟು ಬಿಡು ನನ್ನ ಮಗನನ್ನು. ಇಲ್ಲದಿದ್ದರೆ ಇದೇ ಕುಡುಗೋಲಿನಿಂದ ನಿನ್ನ ತಲೆ ಕಡಿದು ನಮ್ಮೂರಿನ ಅಗಸಿ ಬಾಗಿಲಿ ಕಟ್ಟಿ ಬಿಡ್ತೀನಿ ಮಗನ. ಎತ್ತರ ಎಚ್ಚರ ಆರಾಮ್ಕೋರ್ ಧರ್ಮ, ನಿನ್ನ ಎಚ್ಚರಿಕೆ ಮಾತಿಗೆ ನಾನು ಹೇಳಿ ಅಂತ ಹೇಳಿ ನಾನಲ್ಲ. ಸುಮ್ಮನೆ ನನ್ನ ಮಾಪಿಗೆ ಒಪ್ಪಿದಾದ್ರೆ ಸರಿ, ಇಲ್ಲಿದ್ದಾದ್ರೆ ನಿನ್ನ ಮಗನನ್ನು ಕತ್ತು ಖಂಡಿತ. ಲೇ ರಣ ಹೇಳಿ, ನನ್ನ ತಮ್ಮನೊಂದಿಗೆ ಯುದ್ಧ ಮಾಡದೆ ಹೇಡಿಯಂತೆ ಕಾಡಿಗೆ ಓಡಿ ಬಂದು ನನ್ನ ಮಗನನ್ನು ಹಿಡಿದುಕೊಂಡಿರುವೆಯೋ? ಲೇ ಗೌಡ, ನಿನ್ನಿಂದ ಆಗದ ಕೆಲಸ ನನ್ನಿಂದ ನಿನ್ನ ತಂಗಿಯನ್ನು ಪಡೆದುಕೊಳ್ಳಲು ಬಂದಿರುವೆಲ್ಲ. ನೀನೊಬ್ಬ ಗಂಡಸ? ಥು, ಗಾಂಡು ನನ್ನ ಮಗನೇ, ನಾಚಿಕೆ ಆಗಬೇಕು ನಿನ್ನ ಹೇಸಿ ಜನ್ಮಕ್ಕೆ. ಲೇ ಸೊಕ್ಕಿನ ಸುಳಿ ಮಗನೇ, ನನ್ನ ಮಾತಿಗೆ ಒಪ್ಪಿದಾದ್ರೆ ಸರಿ, ಇರಿದಿದ್ದರೆ ನಿನ್ನ ಮಗನ ಕಾಲ ಕೈಗಳನ್ನು ಕತ್ತರಿಸಿ ಒಂದೊಂದಾಗಿ ಬಿಸಾಕುತ್ತ ಹೋಗ್ತೀನಿ ಮಗನ. ನೀನು ಒಂದೊಂದಾಗಿ ಐಕೂತು ಬರಬೇಕಾಗುತ್ತದೆ. ನೀನು ಎಚ್ಚರ. ಲೇ ಗೌಡ, ಹಠಕ್ಕೆ ಬಿದ್ದು ಘಟ ಕಳೆದುಕೊಳ್ಳಬೇಡ. ಹಾಗೇನಾದರೂ ನನ್ನ ಮಗನ ಮೇಲೆ ಪ್ರಯೋಗ ನಡೆದಿದೆಯಾದರೆ ಇದೇ ಕುಡುಗೋಲಿನ ಏಟಿಗೆ ನಿನ್ನ ಕತ್ತು ಭೂಮಿಗೆ ಬಿತ್ತು ಅಂತ ತಿಳ್ಕೋ ಮಗನ. ಮುಗಿಯಿತು ನಿನ್ನ ಆಯತ್ತು. ಲೇ ಸೊಕ್ಕಿನ ಧರ್ಮ, ನನ್ನ ಕತ್ತುವನ್ನು ಕತ್ತರಿಸುತ್ತ ಮುಂಜೆ ನಿಮ್ಮಿಬ್ಬರನ್ನು ಕತ್ತರಿಸುವೆ ಇದೇ ಕಾಡಿನಲ್ಲಿ. ಮುಗಿತು ನಿನ್ನ ಮಗಂದು ಹಂಗ ನಿನ್ನ ಸಾವಿನ ಕತೆ. ಯಪ್ಪ ಸೌಕಾರ, ಘಾತ ಆತ್ರಿ ಯಪ್ಪ, ಘಾತ ಆತ್ರಿ. ಏನು ಘಾತ ತಲೆ ಮಗನ ತಿರ್ಸಟ್ಟಿ? ಯಪ್ಪ ದಣ್ಯಾರ, ಆ ಇಂಟರ್ನ್ಯಾಷನಲ್ ರೌಡಿ ರಾಜ ನಮ್ಮ ಮನೆ ಆಗಿನ ಬೆಳ್ಳಿ ಬಂಗಾರ ರೊಕ್ಕ ಎಲ್ಲ ದೋಚ್ಕೊಂಡು ಹೊಂಟಾನ್ರಿ ಸೌಕಾರ. ಈ ಮಾತು ಸತ್ಯ ತಾನೇ ನಿನ್ನ ಮಾತು? ನಾ ಹೇಳು ಮಾತು ಸತ್ಯ ಐತ್ರಿ ಅಪ್ಪ, ಹೇಳು ಮಾತು ಸತ್ಯ ಐತಿ. ಸುಳ್ಳು ಹೇಳಕ್ ನಂದೇನು ಹೊಟ್ಟೆ ಕಡೆ ಐತ್ರಿ ಅಪ್ಪ, ಹೊಟ್ಟೆ. ನಾ ಹೇಳು ಮಾತು 100ಕ್ಕೆ 100 ಖರೆ ಐತ್ರಿ. ನಾ ಹೇಳು ಮಾತು ಸುಳ್ಳಿದ್ರ ಹಣಮಪ್ಪನಿಗೆ ಆಣಿ ಮಾಡಿ ಹೇಳ್ತೀನಿ ಅಪ್ಪ, ಹಣಮಪ್ಪಗೆ ಆಣಿ ಮಾಡಿ ಹೇಳ್ತೀನಿ. ಲೇ ತಿರ್ಸಟ್ಟಿ, ಹಾಗಾದ್ರೆ ನಡಿ ಹೋಗೋಣ. ಆಯ್ತು ನಡ್ರಿ ಅಪ್ಪ, ಸಟ್ನ ಹೋಗೋಣ ನಡ್ರಿ ದಣ್ಯಾರ. ಹೋಗು ಗೌಡ ಹೋಗು. ನಿನ್ನಂತ ಸರ್ಪವನ್ನು ನನ್ನ ಕುಡುಗೋಲಿನಿಂದ ಕತ್ತರಿಸಿ ಇದೇ ಕಟ್ಟಿಗೆಯಲ್ಲಿ ಸುಟ್ಟು ಹಾಕದಿದ್ದರೆ ನನ್ನ ಹೆಸರು ಧರ್ಮರಾಜನೇ ಅಲ್ಲ. ಅಪ್ಪಾಜಿ, ನನ್ನ ಬಿಟ್ಟು ಎಲ್ಲಿ ಹೋಗಬೇಡಿ. ಇದೇ ಕಾಡಿನಲ್ಲಿ ನಾವು ಹಣ್ಣು ಹಂಪಲು ತಿಂದು ಜೀವನ ಮಾಡೋಣ. ಆಯ್ತು ಕಂದ, ನಿನ್ನ ಇಷ್ಟದಂತೆ ಹಣ್ಣು ಹಂಪಲ ತಿಂದು ಜೀವನ ನಡೆಸೋಣ. ನಡೆಯಪ್ಪ, ಗುಡಿಸಲಿಗೆ ಹೋಗೋಣ. ನ್ಯಾಯ